ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲಿ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ ಬೆಂಗಳೂರು ಸಿಟಿನಲ್ಲಿ. ಅದು ಕೂಡ ರಿಜಿಸ್ಟರ್ ಆಗುತ್ತೆ. ಯಾಕೆ ನಾನು ಓದ್ದೆ ಅಂತಂದ್ರೆ ಅದನ್ನ 6 ಜನದ ಮೇಲೆ ಕೊಡ್ತಾರೆ. ಸುಚಿಸ್ಮಿತಾ ರಾಹುಲ್ ಮೇಲೆ ಸೇರಿಸಿ ಇನ್ನೂ 5 ಜನ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹಣ ಆಮೇಲೆ ಇವರು ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು, ವಿಜೇಂದ್ರ ಹೇಳಿದ್ರು ಈ ಕಂಪ್ಲೇಂಟ್ ಆದದ್ದು 27ನೇ ತಾರೀಕು, 28ನೇ ತಾರೀಕು ರಾಜಶೇಖರ್ ಕೊಟ್ಟಂತ FIR ಆಯಿತು. ಇದು 27ನೇ ತಾರೀಕು ಆಯ್ತು FIR. ಆಮೇಲೆ ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದು 3/6/25. ಅಂದ್ರೆ ಯಾವ್ದು ಮೊದಲು ಕೊಟ್ಟದ್ದು? 27 3/6. ಇವರು ಬ್ಯಾಂಕ್ನವರು CBIಗೆ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಬಹಳ ದೊಡ್ಡದಿದೆ ಕಂಪ್ಲೇಂಟ್, ಆದ್ರೂ ಓದ್ತೀನಿ ನಾನು ಇದನ್ನ. ಪೂರಾ ಡೆತ್ ನೋಟ್ ಪೂರ ಓದ್ಲೇನ್ರಿ? ಆಯ್ತು, ಈಗ ಮತ್ತೆ ಕ್ಲಾರಿಫಿಕೇಶನ್ ಇದೆಯಾ? ಯಾಕಿದ್ರೆ ಮುಚ್ಚಿಡ್ಲಾಕತ್ತೀರಿ? ಯಾವ್ದು ಮುಚ್ಚಿಡ್? ನೇರವಾಗಿನೇ ಅವರು ಚಂದ್ರಶೇಖರ್ ಹೇಳ್ತಾನೆ. ಅಶೋಕ ಓದ್ದದ್ರಿ, ಪೂರ ಓದ್ದನ, ಓದ್ಲಿಲ್ಲ ಪೂರ. ಅಶೋಕ ಪೂರ ಓದಿದ್ದಾರೆ. ಮತ್ತೆ ನೀವು ಅದನ್ನೇ ಅಶೋಕ್ ಅವರು ಪೂರ ಓದಿದ್ದಾರೆ, ನಾನು ಬಿಟ್ಟಿದ್ದೀನಿ. ಮೌಖಿಕ ಆದೇಶ ಹಂಗ್ ಲೆಕ್ಕ ಹಾಕಿದ್ರೆ ನೀವು ಪದ್ಮನಾಭ ಮತ್ತು ಪರಶುರಾಮ ಮಾತಾಡ್ಕೊಂಡಿದ್ದಾನಲ್ಲ, ಅದರಲ್ಲಿ ಕೆಲವು ಓದಿದ್ರಿ, ಕೆಲವು ಕೆಲವು ಓದಿದ್ರಿ, ಕೆಲವು ಮೌಖಿಕವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಖಾತೆಯನ್ನು ವರ್ಗಾಯಿಸಲು ಅದನ್ನ ಓದಿ ಹೇಳಿದಾರಲ್ಲ. ಡೆತ್ ನೋಟ್ನಲ್ಲಿ ಐತ್ರಿ ಅಧ್ಯಕ್ಷರೇ, ಅಲ್ಲಿಂದ ಕೊನೆಗೆ ಅಧ್ಯಕ್ಷದ್ದು ಐತಿ ನೋಡ್ರಿ. 24/5/2024 ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯಪಡಿಸಲಾಗಿ ಅವರು ಇನ್ನೂ 2-3 ದಿನ ಬೆಳವಣಿಗೆ ಆಗುವುದನ್ನ ಅನುಸರಿಸಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅವರು ನಿನ್ನೆ ಹೇಳಿದ ಮೊನ್ನೆ ನಾನು ಯಾಕೆ ಓದ್ತಿಲ್ಲ ಓದ್ತೀನಿ, ಅದು ಇದೆ ನೋಟ್ ಇದೆ ಇಲ್ಲಿ. ಆಯ್ತು, ಡೆತ್ ನೋಟ್ ಎಲ್ಲ ಎನ್ಕ್ವೈರಿ ಟೈಮ್ ಅಲ್ಲಿ ಎಲ್ಲ ಡೆತ್ ನೋಟ್ ಡೆತ್ ನೋಟ್ ಎಲ್ಲ ಪೂರ. ಈಗ ನಮ್ಗೆ ಗೊತ್ತಿಲ್ಲ, ಇದನ್ನೆಲ್ಲ ಕೈ ಬಿಟ್ಟು ಮಾನ್ಯ ಅಧ್ಯಕ್ಷರೇ ಈ ತರ ಮಿನಿಸ್ಟರ್ ಆಗಿದ್ದವರು ಏನು ಮಾಹಿತಿ ಕೊಡ್ಬೇಡಿ. ನನಗೆ ಗೊತ್ತಿದೆ ಮಾಹಿತಿ ಎಲ್ಲ, ಹೇಳ್ಬೇಕಾಗಿತ್ತು ಮಾಹಿತಿ. ಸದಸ್ಯರಾಗಿ ಕೂತ್ಕೊಳ್ಳಿ. ಇಲ್ಲ ಆಗಲ್ಲ, ಐ ಡೋಂಟ್ ಸಾವಿನ ನಾನು ಈಗ ಫಾರ್ ಯುವರ್ ಬೆನಿಫಿಟ್ ಆಫ್ ದಿ ಅಪೋಸಿಷನ್ ಪಾರ್ಟೀಸ್ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ದಿ ಎಂಟೈರ್ ಡೆತ್ ನೋಟ್. ಓಕೆ, ಚಂದ್ರಶೇಖರ್ ಪಿ ಆದ ನಾನು ಈ ದಿನ ನನ್ನ ಸಾವಿಗೆ ಕಾರಣರಾದವರ
ಎ.ಜಿ. ಪದ್ಮನಾಭ ಓದ್ತಾನೆ ಕೇಳಿ ಅಲ್ಲ ಮಾತಾಡ್ಲಿ ಕೂತ್ಕೊಳ್ರಿ ಇಡೀ ಜಗತ್ತನ್ನ ಓದ್ತಾನೆ ಕೇಳಿ ಈಗ ಅವರ ಸಂಗಡಿಗರು ಶ್ರೀ ಪರಶುರಾಮ ಏನ್ ಅರ್ಥ ಆಗ್ತದೆ ಗಂಡನವರ ಲೆಕ್ಕಾಧಿಕಾರಿಗಳು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ಸಂವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಇತ್ತೀಚೆಗೆ ಮಾರ್ಚ್ 24 ಮನೆಯಲ್ಲಿ ಕಡ್ಡಾಯವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರು ಬ್ಯಾಂಕ್. ನಾನು ಓದ್ತಾ ಇದ್ದೀನಲ್ರಿ, ಬೇಡ ನಿಮ್ಗೆ ಅದೇ ಓದ್ತಾ ಇದ್ದೀನಿ. ಇವ್ರಿಗೆ ಕೇಳಕ್ ಆಸಕ್ತಿ ಅಂತ ಮನೆ ಅಧ್ಯಕ್ಷ ಇವ್ರು ಕುಳಿಸ್ತಾ ಇದ್ರೆ ಅಲ್ಲ ನೀವು ಕೂತ್ಕೊಳ್ಳಲ್ಲ, ಈಗ ನೀವು ಕೂತ್ಕೊಳ್ಬೇಕಲ್ಲ. ಸಚಿವರೇ ಯಾಕೆ ಇವರು ಸುಮ್ಮನೆ ನಿಂತು ಮಾತ್ರ ಆಗುದಿಲ್ಲ. ಇವ್ರಿಗೆ ಸತ್ಯ ಈಗ ನೀವು ಕೂತ್ಕೊಳ್ಳಿ, ಈಗ ತಡ್ಕೊಳಕ್ಕಾಗಲ್ಲ. ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ, ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಉತ್ತರ ಕೊಡಿ, ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಬೇಡ ಅಂತ ಹೇಳಿದ್ರೆ ಎಲ್ಲ ಉತ್ತರ ಬರ್ಲಿ, ಮಾತಾಡಲಿಕ್ಕೆ ಆಯ್ತು, ಸುಮ್ಮನೆ ಕೂತ್ಕೊಳ್ಳಿ ಕೇಳಿ, ಅವ್ರು ಸುಮ್ಮನೆ ಕೊಡ್ಲಿ ಕೇಳಿ. ನೀವು ನಿಮ್ಗೆಲ್ಲ ಎದುರು ನಿಮ್ಗೆ ಸರಿಯಾದ ಉತ್ತರ ಸುಮ್ಮನೆ ಕೂತ್ಕೊಳ್ಳಿ ಕೇಳಿ ಅವರನ್ನು. ಫೋನ್ ಕಾನ್ವರ್ಸೇಷನ್ ನೀವು ಕೂತ್ಕೊಳ್ಳಿ ಕೇಳಿ ಅವರಿಗೆ, ನಿಮ್ಮಲ್ಲಿ ಕೂತ್ಕೊಳ್ಳಿ ಕೇಳಿ. ಬಿಟ್ಟು ಬಿಟ್ಟು ಹೋಗ್ತಾರೆ ಸರ್, ಅವ್ರಿಗೆ ಯಾವ್ದು ಬೇಕೋ ನೋಡ್ಬಿಟ್ಟು ಈಗ ಓದ್ತಾರಲ್ಲ ಬೇಕಾದ್ರೆ ನಿಮ್ಗೆ ಅದು ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ ಅಂತ ಹೇಳಿದ್ರೆ ಆಯ್ತು, ಎರಡು ಕೂತ್ಕೊಳ್ಳಿ. ನೀವೆಲ್ಲರೂ ಕೂತ್ಕೊಳ್ಳಿ. ಈಗ ನೋಡಿ, ಅನಗತ್ಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಉತ್ತರ ಬರಲಿ, ಮತ್ತೆ ನೀವೇ ಉತ್ತರ ಬರೋ ಮುಂಚೆ ಏನಾಗ್ತಾ ಇದಕ್ಕೆ ಉತ್ತರ ಬರೋ ಮುಂಚೆ ಹೇಗೆ ಮಾತಾಡ್ತೀರಿ ನೀವು? ಉತ್ತರ ಆಯ್ತು, ಈಗ ಉತ್ತರ ಹೇಳಿ. ಸಚಿವರು ವಾಲ್ಮೀಕಿ ಅಧ್ಯಕ್ಷ ಎರಡನ್ನೂ ಮುಚ್ಚಿ ಉತ್ತರ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ಅದು ಹಾಗೆ ಇರ್ತದೆ, ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿಬಿಐ SIT ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಈಗ ಇಲ್ಲಿ ಉತ್ತರ ಕೇಳಿ ಫಸ್ಟ್ ಏನಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಈ ತರ ಆದ್ರೆ ಉತ್ತರ ಕೊಡಕ್ಕಾಗಲ್ಲ. ಉತ್ತರ ಕೊಡ್ಬೇಕಲ್ಲ, ಈಗ ಉತ್ತರ ಕೇಳಿ ನೀವು. ಫೋನ್ ಕಾನ್ವರ್ಸೇಷನ್ ನೀವು ಉತ್ತರ ಕೇಳಿದ್ರೆ ಹೇಗೆ? ಅಲ್ಲ ಅಧ್ಯಕ್ಷರೇ, ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ನೇರವಾಗಿ ಸಚಿವರು, ಮಾನ್ಯ ಸಚಿವರ ಮೌಖಿಕವಾಗಿ ಅದೆಲ್ಲ ಮೊನ್ನೆ ಹೇಳಿದ್ರಲ್ಲ, ಎಲ್ಲ ಕೇಳಿದ್ರಿ ತಾವೆಲ್ಲ ಕೂಡ ಕೇಳಿದ್ದೀರಿ. ವರ್ಗಾಯಿಸಲು ಸೂಚಿಸಿದ್ದಾರೆ. ತಾವೆಲ್ಲ ಉತ್ತರ ಕೊಡ್ತಾ ಡೆತ್ ನೋಟ್ ಇದೆ ಅಧ್ಯಕ್ಷರೇ, ಅದು ಡೆತ್ ನೋಟ್ ಇದೆ. ಇದೆ ಅಲ್ಲಿ ಯಾರು ಮಾಡ್ತಾರೆ? ಸಚಿವರ ಮೇಲೆ FIR ಹಾಕೋದಿಲ್ಲ. 220 ಇದೆ ಅದನ್ನ ನೀವು ಪ್ರಕರಣ ಮುಚ್ಚಾಗ್ತಾ ಇದೆ ಅಂತ ಅರ್ಥ. ಅಶೋಕ ಎಲ್ಲ ಓದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಈಗ ಈ ತರ ಎದ್ದಿದ್ದೆ ಅಲ್ಲ, ಈ ತರ ಎದ್ದು ಆಗೋದಿಲ್ಲ. ಈಗ ಓದ್ತಾ ಇದ್ದಾರಲ್ಲ, ಮತ್ತೆ ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತದ ಸರ್? ಅಲ್ಲಿ ಸಚಿವರು ಅಂತ ಇದೆ, ಈಗ ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಈಗ ಅದು ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ನೀವು ಬೊಬ್ಬೆ ಆಗ್ತೀರಿ? ಏನಾಗಿದೆ ನಿಮ್ಗೆಲ್ಲ?
ಹೇಳಿದ್ರಿ. ಸಿಸಿ ಈಗ ರೈಟ್ ಟೈಮ್ ಉತ್ತರ ಬೇಕಾಗಿಲ್ಲ. ಉತ್ತರಕ್ಕೆ ಹಂಚಿದ್ದಾರೆ. ಇಡೀ ಪ್ರಕರಣ ಉತ್ತರಕ್ಕೆ ಹಂಚಿದ್ದಾರೆ. ಸರ್ ಅಧ್ಯಕ್ಷ ಇಡೀ ಇದಲ್ರಿ ನೋಡಿ ಈಗ ಕರೆಕ್ಟ್ ಆಗಿ ಓದಿರೋದು ಹ್ಯಾಂಡ್ ರೈಟಿಂಗ್ ನಲ್ಲಿ ಇರೋದು. ಯಾರಿಗೂ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸುಳ್ಳು ಸುಳ್ಳು ಓದಿಕೊಂಡು ಡೆತ್ ನೋಟ್ ಅನ್ನು ಯಾರಿಗೂ ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಧ್ಯಕ್ಷ ಡೆತ್ ನೋಟ್ ನಲ್ಲಿ ಹೆಸರು ಬರೆದಿದ್ದಾರೆ. ಇವರು ಎಫ್ಐಆರ್ ಹಾಕಲಿಕ್ಕೆ ತಯಾರಿಲ್ಲ ಅಂದ್ರೆ ತನಿಖೆ ಹೆಂಗಾಗ್ತಾ ಇದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಈಗ ನೋಡಿ ಎಫ್ಐಆರ್ ಬರೆಯೋದೇ ಇಲ್ಲ ಮೈತಲ್ಲ ಹೆಸರು. ಈಗ ಡೆತ್ ನೋಟ್ ಮಂತ್ರಿ ಅಂತ ಇದ್ದಾರೆ 34 ಜನ ಇದ್ದಾರೆ. ಯಾರನ್ನ ಒಬ್ಬ ಹೆಸರು ಬರೀರಿ, ಯಾರ್ದಾನ ಬರೀರಿ ಮಂತ್ರಿ ಹೆಸರು. 34 ಜನ ಇದ್ದಾರೆ ಮಂತ್ರಿ, ಮುಖ್ಯಮಂತ್ರಿ ಬಿಟ್ಬಿಟ್ಟು ಇಟ್ಕೊಡಪ್ಪ ಕಾಪಿ. ಹರೀಶ್ ಪೂಜಾ ಅವರೇ ಆ ಪ್ಲೇ ಕಾರ್ಡ್ ನೋಡಿ. ನಾನೆಲ್ಲ ಪ್ಲೇ ಕಾರ್ಡ್ ಯೂಸ್ ಮಾಡಬೇಡಿ, ಪ್ಲೇ ಕಾರ್ಡ್ ಅನ್ನು ಯೂಸ್ ಮಾಡಬೇಡ ಹೇಳ್ತಾ ಇದ್ದೇನೆ ಮತ್ತೆ.